ಇದೇ ವಿಚಾರವಾಗಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ಭಾಗಿಯಾಗಿದ್ದಾರೆ. ಬಸವರಾಜ್, ಈಗ ಟ್ವಿಸ್ಟ್ ಮತ್ತೊಂದು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಸಚಿವ ಸಂಪುಟದಲ್ಲಿ ತನ್ನ ಅತ್ಯಾಪ್ತರಿಗೆ ಅವಕಾಶ ಮಾಡಿಕೊಡಿ ಅಂತ ಸಿಎಂ, ಈ ಕಡೆ ಡಿಕೆ ಕೂಡ ತನ್ನ ಬಣದ ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಅದೊಂದು ಕಡೆ ಆದ್ರೆ ರಾಹುಲ್ ಗಾಂಧಿ ಅವರು ಈ ಸಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕಿರಿಯರಿಗೆ ಅಂದ್ರೆ ಯೂತ್ಸಿಗೆ ಅವಕಾಶ ಕೊಡೋಣ, ಈ ಸಲ ಹೊಸ ಒಂದು ಏನಾದ್ರೂ ಕ್ರಾಂತಿ ಆಗುತ್ತಾ ನೋಡೋಣ ಅಂತ. ಏನಾಗ್ಬೋದು ಅಂತ ಗಾಯತ್ರಿ, ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಯಲ್ಲಿ ಕೂಡ ಇರುವಂಥದ್ದು. ಸಚಿವ ಸಂಪುಟ ಒಂದು ರಚನೆ ಆಗುವಂತಹ ಸಂದರ್ಭದಲ್ಲಿ ಅವರ ಅತ್ಯಾಪ್ತರಿಗೂ ಕೂಡ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಸಹಿತ ಅವರ ನೇತೃತ್ವದಲ್ಲಿ ಆಗ್ತಕ್ಕಂಥ ಈ ಒಂದು ಹೊಸ ಸಂಪುಟದಲ್ಲಿಯೂ ಕೂಡ ಅವರಿಗೂ ಕೂಡ ಅವರ ಅತ್ಯಾಪ್ತರಿಗೂ ಕೂಡ ಹೆಚ್ಚಿಗೆ ಕೊಡಬೇಕು ಸಚಿವ ಸ್ಥಾನ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದಿಷ್ಟು ತಂತ್ರಗಾರಿಕೆ ಕೂಡ ಇರುವಂಥದ್ದು. ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನವನ್ನು ಕೂಡ ಹೈಕಮಾಂಡ್ ನಾಯಕರ ಏನು ಹೇಳಿದ್ದಾರೆ ಅದರಂತೆ ಕೂಡ ಅವರು ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯನವರು ಹೇಳಿರುವಂತಹ ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಬಹುತೇಕವಾಗಿರ್ತಕ್ಕಂಥ ಫಿಕ್ಸ್ ಅನ್ನುವಂಥದ್ದು ಕೂಡ ಇರುವಂಥ ವಿಚಾರ. ಆದರೆ ಯಾರಿಗೆಲ್ಲ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಈ ಬಾರಿ ನೀವು ಹೇಳಿದಂತೆಯೂ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಒಂದು ಯುವಕರಿಗೆ ಮನೆ ಹಾಕಬೇಕು ಅನ್ನುವಂಥದ್ದು, ಬಹುತೇಕ ಹಿರಿಯರಿಗೆ ಕೋಕ್ ಕೊಡಬೇಕು, ಮತ್ತೆ ಹಿರಿಯ ಶಾಸಕರೇನಿದ್ದಾರೆ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಆದರೆ ಅವರಿಗೆ ಈ ಬಾರಿ ಕೊಡೋದು ಬೇಡ, ಕೆಲವು ಪಕ್ಷ ಸಂಘಟನೆಗೆ ಮತ್ತೆ ಸರ್ಕಾರವು ಕೂಡ ಮುಂದೆ 2028ರ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಕೂಡ ಶಕ್ತಿ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಸಚಿವ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೊಸ ತಂತ್ರಗಾರಿಕೆ ರೂಪಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರಿದ್ದಾರೆ. ಆದರೆ ಗಾಯತ್ರಿಯಲ್ಲಿ ಹಿರಿಯರಿಗೇನಾದರೂ ಹಿರಿಯ ಶಾಸಕರಿಗೆ ಏನಾದರೂ ಸಚಿವ ಸ್ಥಾನ ಕೊಡದೇ ಇದ್ರೆ ದೊಡ್ಡ ಮಟ್ಟಿಗೆ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಕೂಡ ತಲೆದೂರುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಅತ್ಯಾಪ್ತರಿರ್ತಕ್ಕಂಥದ್ದು ಹಿರಿಯ ಒಂದು ಶಾಸಕರು, ಅವರು ಈಗ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆದಂಥ ಸಂದರ್ಭದಲ್ಲೂ ಸಹಿತ ತಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಹಲವಾರು ರೀತಿ ಅಸಮಾಧಾನ ಕೂಡ ಹೊರ ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ, ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಇದೀಗ ಸಂಪುಟ ಮತ್ತೆ ಹೊಸದಾಗಿ ರಚನೆ ಆಗುವಂತ ಸಂದರ್ಭದಲ್ಲೂ ಸಹಿತ ಅವ್ರನ್ನೇನಾದ್ರೂ ಕಡೆಗಣಿಸಿದ್ರೆ ಇದು ಆಕ್ರೋಶವು ಕೂಡ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಸಿದ್ದರಾಮಯ್ಯವರ ಅತ್ಯಾಪ್ತರಿಗೆ ಅವರು ಸಿಎಂ ಸ್ಥಾನದಿಂದ ಕೆಳಗಿಳುವಂತ ಸಂದರ್ಭದಲ್ಲೂ ಸಹಿತ ನಿಮ್ಮ ಜೊತೆ ನಾನು ಇರ್ತೇನೆ, ನಾನು ಜೀವಿತಾವಧಿವರೆಗೂ ಕೂಡ ನಾನು ರಾಜಕಾರಣದಲ್ಲಿ ಇರ್ತೇನೆ. ಹೋಲ್ಡ್ ಅಲ್ಲಿ ಇರಿ, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಅಪ್ಡೇಟ್ ಇದೆ. ಈಗ ಬರ್ತಾ ಇರೋ ಅಪ್ಡೇಟ್, ಕೆಲವೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದು ಭೇಟಿ ಬಳಿಕ ರಾಹುಲ್ನ ಭೇಟಿ ಆಗ್ತಾರೆ ಡಿಕೆ. ಸಿಎಂ ಪದಗ್ರಹಣ ಆಗಿದೆ. ಸಂಪುಟ ರಚನೆ ಕುರಿತು ಮಹತ್ವದ ಸಭೆಯಾಗುತ್ತೆ. ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಕೆಲವೇ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಸಿದ್ದು ಭೇಟಿ ಬಳಿಕ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಈಗ ಭೇಟಿಯಾಗುವಂಥದ್ದು. ಸಿಎಂ ತಮ್ಮ ಪಟ್ಟಿಯನ್ನ, ತಮ್ಮ ಏನೇನು ಮನವರಿಕೆಯನ್ನ ಮಾಡ್ಕೋಬೇಕು ಅಥವಾ ಮನವಿಯನ್ನ ಮಾಡ್ಕೊಂಡಾಗಿದೆ. 1-to-1 ಮಾತುಕತೆ ಆಯ್ತು ರಾಹುಲ್ ಗಾಂಧಿ ಅವರೊಂದಿಗೆ. ಈಗ ಇಟ್ಸ್ ಡಿ ಕೆ ಶಿ ಅವರ ಟರ್ನ್. ಏನಾಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಬಸವರಾಜ್ ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತಾ ಇದ್ದೆ. ಬಸವರಾಜ್, ಈಗ 1-to-1 ಮಾತುಕತೆ ಆಗಿರುವಂತದ್ದು. ಸಿಎಂ ಮನವರಿಕೆಯನ್ನ ಅಥವಾ ಮನವಿಯನ್ನ ಮಾಡ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಅವರಿಗೆ, ಅದೊಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಅವರು. ಈಗ ಡಿ ಕೆ ಅವರು ಏನು ಅಲ್ಲಿ ಮಾಡಬಹುದು, ಏನೇನು ಸಂಚಲನ ಉಂಟಾಗಬಹುದು ಅನ್ನುವಂತ ಕುತೂಹಲ ಇದೆ. ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕಡೆ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವ್ರ ಜೊತೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಈ ಮೊದಲು 1-to-1 ಸಭೆ ಆದಂತಹ ಸಂದರ್ಭದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಅವರ ಮುಂದಿನ ನಡೆಯ ಕುರಿತು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತೆ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲೂ ಸಹಿತ ಈ ಹಿಂದೆ ಅವರ ಸರ್ಕಾರದಲ್ಲಿ ಕೆಲವು ಶಾಸಕರಿಗೆ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರು ಕೂಡ ಹಲವಾರು ಬಾರಿ ಸಿದ್ದರಾಮಯ್ಯವರ ಮುಂದೆ ಸಾಕಷ್ಟು ಅವರ ಅಸಮಾಧಾನ ಕೂಡ ಹೊರ ಹಾಕಿದ್ರು. ಅವಾಗ ಮುಂದೆ ನಿಮಗೆ ಸಚಿವ ಸ್ಥಾನ ಕೊಡಿಸುವಂತಹ
ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಅನ್ನುವಂಥ ಕೆಲವೊಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಯಾವೆಲ್ಲ ಶಾಸಕರಿಗೆ ತಾವು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಶಾಸಕರ ಪಟ್ಟಿಯನ್ನು ಕೂಡ ಸಿದ್ದರಾಮಯ್ಯವರು ತೆಗೆದುಕೊಂಡು ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಆ ಒಂದು ಶಾಸಕರಿಗೂ ಸಹಿತ ತಾವು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯವರು ಹೇಳಿದಂತಹ ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಒಪ್ಪಿಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯವರ ವಿಶ್ವಾಸಕ್ಕೆ ತೆಗೆದುಕೊಂಡೇ ಇಷ್ಟೆಲ್ಲ ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಮುಂದೆಯೂ ಕೂಡ ಸರ್ಕಾರ ಮುನ್ನಡೆಯಬೇಕಾದ್ರೆ, ಮುಂದೆಯೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಬೇಕಾದ್ರೆ ಸಿದ್ದರಾಮಯ್ಯವರ ಸಹಕಾರವೂ ಕೂಡ ಬೇಕು. ಈಗ CLP ಸಭೆ ಆಗುವಂತ ಸಂದರ್ಭದಲ್ಲಿ ಕೂಡ CLP ನಾಯಕನ ಆಯ್ಕೆ ಮಾಡುವಂತ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸಿದ್ದರಾಮಯ್ಯವರಿಗೆ ಕೂಡ ಹೈಕಮಾಂಡ್ ನಾಯಕರು ನೀಡುತ್ತಾರೆ. ಹಾಗಾಗಿ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲೂ ಸಹಿತ ಸಿದ್ದರಾಮಯ್ಯವರು ಸೂಚಿಸುವಂತಹ ಶಾಸಕರಿಗೆ, ಅವರು ಹಿರಿಯ ಶಾಸಕರಾಗಿದ್ದರೂ ಸಹಿತ ಅವರಿಗೂ ಕೂಡ ಸಂಪುಟದಲ್ಲಿ ಅವಕಾಶ ಮಾಡಿಕೊಡುವಂತ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಒಪ್ಪಿಗೆ ಸೂಚಿಸುತ್ತಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಕೆಲವೊಂದಿಷ್ಟು ನಾಯಕರಿಗೆ DK ಶಿವಕುಮಾರ್ ಅವರು ವಿರೋಧ ವ್ಯಕ್ತಪಡಿಸಬಹುದು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅದನ್ನ ಮನವರಿಕೆ ಮಾಡಿಕೊಟ್ಟು DK ಶಿವಕುಮಾರ್ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ಅದಾದ ಬಳಿಕ ಈಗ ಸಂಪುಟದಲ್ಲಿ ಸೇರಿಸಿಕೊಂಡ ಬಳಿಕ ಕೆಲವೊಂದಿಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಕೂಡ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಬಹುದು. ಅವೆಲ್ಲ ಮುಂದೆ ಕೂಡ ನಡೀಬಹುದು. ಆದ್ರೆ ಇದೀಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಗಾಯತ್ರಿ, ಸಿದ್ದರಾಮಯ್ಯವರು ಸೂಚಿಸುವಂತಹ ಶಾಸಕರಿಗೆ ಬಹುತೇಕವಾಗಿರ್ತಕ್ಕಂತಹ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಅವರು ಕೂಡ ಹೈಕಮಾಂಡ್ ನಾಯಕರು ಹೇಳಿದಂತೆ ನಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಹೈಕಮಾಂಡ್ಗೂ ಕೂಡ ತಾವು ಶಿಫಾರಸು ಮಾಡುವಂತಹ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗುವಂತಹ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಬದಲಾವಣೆಗಳನ್ನ ಹೈಕಮಾಂಡ್ ನಾಯಕರು ಮಾಡಬಹುದು. ಈಗಾಗಲೇ ಅವರು ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಅವುಗಳನ್ನ ಸಿದ್ದರಾಮಯ್ಯವರು ಕೂಡ ವಿರೋಧ ಪಡಿಸಲ್ಲ, ಮತ್ತೆ DK ಶಿವಕುಮಾರ್ ಅವರು ಕೂಡ ವಿರೋಧ ಪಡಿಸಲ್ಲ. ಅದು ಹೈಕಮಾಂಡ್ ನಾಯಕರು ಹೇಳಿದಂತೆ ಕೂಡ ಆ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್, ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಕ್ಕಾಗಿ.